ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ಗಾದೆ ಮಾತು ವಿಸ್ತರಣೆ ವಿಡಿಯೋ 5. ನಾವು ಈಗ ಆಲ್ರೆಡಿ 4 ಗಾದೆಗಳನ್ನು ವಿಸ್ತರಣೆ ಮಾಡಿದ್ದೇವೆ. ಇವತ್ತಿನ ದಿನ 5ನೇ ಗಾದೆಯನ್ನು ವಿಸ್ತರಣೆ ನೋಡೋಣ. 5ನೇ ಗಾದೆ ಯಾವುದು? ಮಾತೆ ಮುತ್ತು ಮಾತೆ ಮೃತ್ಯು. ಇದು ಕನ್ನಡದಲ್ಲಿ ಇವತ್ತಿನ ದಿನ ವಿಸ್ತರಣೆ ನೋಡೋಣ. ಮಾತೆ ಅಂದರೆ ಮಾತುಗಳು, ಮಾತುಗಳು ಮುತ್ತು ಕೂಡ ಆಗುತ್ತೆ. ಅದೇ ಮಾತು ಮೃತ್ಯು ಅಂದರೆ ಸಾವು ಕೂಡ ಆಗುತ್ತೆ. ಅದಕ್ಕೋಸ್ಕರ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳ್ತಾರೆ. ನೋಡೋಣ ಏನಿದೆ. ಮಾತೆ ಮುತ್ತು ಮಾತೆ ಮೃತ್ಯು, ಪೇಜ್ 1. ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ಮಾತು ಹೇಗಿರಬೇಕು ಹಾಗೂ ಅದರ ಮಹತ್ವವೇನು ಎಂಬುದನ್ನು ತಿಳಿಸುತ್ತದೆ. ಮಾನವನು ಮಾತಾಡುವ ಮತ್ತು ಆಲೋಚನಾ ಶಕ್ತಿಯಿಂದಲೇ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ. ಅಂತಹ ಅಮೂಲ್ಯವಾದ ಮಾತನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಹಾಗಲ್ಲದೆ ನಾಲಿಗೆ ಹರಿದ ಕಡೆಗೆಲ್ಲ ಬಿಟ್ಟರೆ ಬಾಯಿ ಬಿಟ್ಟರೆ ಬನ್ನಗೇಡು ಎಂಬಂತಾಗುತ್ತದೆ. ಆಡಿದ ಮಾತು ಒಡೆದ ಮುತ್ತು ಎಂದು ಹಿಂತಿರುಗಿ ಬರುವುದಿಲ್ಲ. ನಾವಾಡುವ ಮಾತು ಇತರರ ಮನಸ್ಸನ್ನು ಹಾಳು ಮಾಡುವುದಲ್ಲದೆ ಒಮ್ಮೊಮ್ಮೆ ಕುಟುಂಬ, ಊರು, ದೇಶಗಳ ನಡುವಿನ ಹೋರಾಟಕ್ಕೆ ಕಾರಣವಾಗುತ್ತದೆ. ಅದೇ ರೀತಿ ಬಸವಣ್ಣನವರು ಹೇಳಿರುವಂತೆ ನುಡಿದರೆ ಮುತ್ತಿನ ಹಾರದಂತೆ, ಮಾಣಿಕ್ಯದ ದೀಪ್ತಿಯಂತೆ, ಸ್ಫಟಿಕದ ಶಲಾಖೆಯಂತೆ ಇರಬೇಕು. ಅಂದರೆ ನಮ್ಮ ಮಾತು ಇತರರಿಗೆ ನೋವುಂಟು ಮಾಡದಂತೆಯೇ ಹಿತವಾಗಿ ಮಿತವಾಗಿ ಮೃದುವಾಗಿ ಮಾತಾಡಬೇಕು. ಇಲ್ಲದಿದ್ದರೆ ಅದು ಅನಾಹುತಕ್ಕೆ ಕಾರಣವಾಗುತ್ತದೆ ಎಂಬುದು ಈ ಗಾದೆಯ ಆಶಯವಾಗಿದೆ. ಅಂದರೆ ಇದರ ಅರ್ಥ ನೋಡೋಣ. ನೀವು ಮಾತನಾಡಬೇಕಾದರೆ ಅದನ್ನು ಆಲೋಚನೆ ಮಾಡಿ, ವಿವೇಚನೆ ಮಾಡಿ ಅಥವಾ ವಿಚಾರ ಮಾಡಿ ಮಾತಾಡಬೇಕು. ಇದು ಮಾತು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಮಾತು ಇನ್ನೊಬ್ಬರಿಗೆ ತೊಂದರೆನೂ ಆಗಿರಬಾರದು ನೀವು ಮಾತಾಡುವ ಮೂಲಕ. ಅದೇ ರೀತಿ ಬಾಯಿ ಬಿಟ್ಟರೆ ಬನ್ನಗೇಡು ಅಂದರೆ ಆಡಿದ ಮಾತು ನೀವು ಯಾವಾಗಲೂ ಒಮ್ಮೆ ಏನಾದರೂ ಶಿಟ್ನಲ್ಲಿ ಮಾತಾಡಿದ್ರೆ ಅಥವಾ ಒಡೆದ ಮುತ್ತು ಎಂದು ಹಿಂತಿರುಗಬಾರದು. ಅಂದರೆ ಕೆಟ್ಟದಾಗಿ ಮಾತಾಡಬಾರದು. ನಾವಾಡುವ ಮಾತು ಇತರರ ಮನಸ್ಸನ್ನು ಹಾಳು ಮಾಡಬಾರದು. ಅಂದರೆ ನಾವು ಇನ್ನೊಬ್ಬರಿಗೆ ನೋವಾಗದಂತೆ ಮಾತನಾಡಬೇಕು. ಅದೇ ರೀತಿ ಒಮ್ಮೊಮ್ಮೆ ಏನಾಗುತ್ತೆ, ಮಾತಾಡಿದರೆ ಕುಟುಂಬ, ಊರು, ದೇಶಗಳ ನಡುವಿನ ಹೋರಾಟಕ್ಕೆ ಕಾರಣವಾಗುತ್ತೆ. ಒಂದೊಂದು ಸರಿ ಮಾತಾಡುವುದರಿಂದ ಏನಾಗುತ್ತೆ, ಕುಟುಂಬಗಳು ಹಾಳಾಗುತ್ತವೆ, ಊರುಗಳು ಕೂಡ ಹಾಳಾಗುತ್ತವೆ, ದೇಶಗಳ ನಡುವಿನ ಸಮರಕ್ಕೆ ಅಥವಾ ಯುದ್ಧಕ್ಕೆ ಕಾರಣವಾಗುತ್ತದೆ. ಅದಕ್ಕೋಸ್ಕರ ಮಾತನ್ನು ಹಿತವಾಗಿ ಮಿತವಾಗಿ ಬಳಕೆ ಮಾಡಬೇಕು ಎಂಬುದು ಈ ಗಾದೆಯ ಮಾತಿನ ಆಶಯವಾಗಿದೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ಸುವೇಗ, ಸುಮೇರು ಪ್ರಶ್ನೋತ್ತರಗಳು, ಗಣಿತ ಪ್ರಶ್ನೋತ್ತರಗಳು, ವಿಜ್ಞಾನ ಪ್ರಶ್ನೋತ್ತರಗಳು, ಕನ್ನಡ ಪ್ರಶ್ನೋತ್ತರಗಳು, ರೇಂಬೋ ಪ್ರಶ್ನೋತ್ತರಗಳು, EVS ಪ್ರಶ್ನೋತ್ತರಗಳು, ಅದೇ ರೀತಿ ಪ್ರಬಂಧಗಳು, ಒಗಟುಗಳ ವಿಂಗಡಣೆ, ಒಗಟುಗಳ ಬಿಡಿಸುವುದು, ಅದಾದಮೇಲೆ ಗಾದೆ ಮಾತುಗಳ ವಿಸ್ತರಣೆ, ಅದಾದಮೇಲೆ ಜನರಲ್ ನಾಲೆಜ್ ಕ್ವಶನ್ಸ್ ಎಲ್ಲವನ್ನು ಹಾಕುತ್ತೇವೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ.